ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಸಿಂಪಲ್ಲಾಗಿ ಬೀನ್ಸ್ ಪಲ್ಯನ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ಬೀನ್ಸ್ನಲ್ಲಿರ್ತಕ್ಕಂಥ ಸಿಬ್ರು ತೆಗೆದುಬಿಟ್ಟು ಎಲ್ಲ ಬೀನ್ಸ್ಗಳನ್ನು ಇದೇ ಸೈಜ್ಗೆ ಕಟ್ ಮಾಡಿಟ್ಕೊಳ್ಳೋಣ. ನಾವು ಚಾಕಿಲೆ ಕಟ್ ಮಾಡಿಕೊಂಡಾಗ, ಇಳಿಗೆಲೆ ಕಟ್ ಮಾಡಿಕೊಂಡಾಗ ನಮಗೆ ಈ ಥರ ಸಿಪ್ಪೆ ಅನ್ನೋದು ಸಿಗೋದಿಲ್ಲ. ಸೊ ಈ ಥರ ಸೋಸ್ಕೊಳೋದ್ರಿಂದ ಎಲ್ಲ ಸಿಪ್ಪೆನೂ ಸಪ್ರೇಟಾಗಿ ಬಿಡಿಸ್ಕೋಬೋದು. ನೋಡಿ, ಎಲ್ಲನೂ ಬಿಡಿಸ್ಕೊಂಡಿದ್ದಾಯಿತು. ಈಗ ಒಂದು ಕುಕ್ಕರಿಗೆ ಬೀನ್ಸ್ ಹಾಕಿ ಅರ್ಧ ಸ್ಪೂನು ಉಪ್ಪು ಹಾಕಿ ಬೀನ್ಸ್ ಮುಣಗಷ್ಟು ನೀರು ಹಾಕ್ಕೊಂಡು ಒಂದು ಸಿಟಿ ಒಡಿಸ್ಕೊಳ್ಳೋಣ. ಒಂದು ಸಿಟಿ ಸಾಕು, ಚೆನ್ನಾಗಿ ಬೆಂದಿರುತ್ತೆ. ಇದೀಗ ಒಂದೇ ಸಿಟಿ ಹೊಡೆದ್ರೆ ಸಾಕು. ಇದು ನೋಡಿ, ಈ ಗಾಳಿ ಎಲ್ಲ ತೆಗೆದುಬಿಟ್ಟು ನಾವು ಬೀನ್ಸನ್ನು ಒಂದು ಪಾತ್ರೆಯಲ್ಲಿ ತೆಗೆದಿಟ್ಕೊಳ್ಳೋಣ. ಮಿಕ್ಸಿ ಜಾರಿಗೆ 8ರಿಂದ 10 ಹಸಿಮೆಣಸಿನ್ಕಾಯಿಗಳು ಹಾಕ್ಕೊಂಡು, 1 ಸ್ಪೂನ್ ಉಪ್ಪು, ಹಾಗೆ ಒಂದು 8 ಎಳ್ಳೆಯಷ್ಟು ಕರಿಬೇವು, 1/4 ಸ್ಪೂನ್ ಜೀರಿಗೆ ಹಾಕ್ಕೊಂಡು ಇದನ್ನೀಗ ನಾವು ತರ್ತರಿಯಾಗಿ ರುಬ್ಕೋಣ. ಪೂರ ನುಣ್ಣಗೆ ರುಬ್ಕೊಳೋದು ಬೇಡ, ಇಷ್ಟು ಇದ್ದರೆ ಸಾಕು ನಮಗೆ. ಈ ಸೈಜಿಂದು ಈರುಳ್ಳಿನ ನಾನಿಲ್ಲಿ 3 ಹಚ್ಚಿಟ್ಕೊಂಡಿದ್ದೀನಿ. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ. 6ರಿಂದ 8 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಗೆ ಕರಿಬೇವು ಹಾಕ್ಕೊಂಡಿದ್ದೀನಿ. ಈಗ ಈರುಳ್ಳಿ ಹಾಕಿ ಈರುಳ್ಳಿ ಬಣ್ಣ ಬದಲಾಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಜಾಸ್ತಿ ಇತ್ತು ಅಂದರೆ ಸ್ವಲ್ಪ ಪಲ್ಯ ಇದು ಟೇಸ್ಟಾಗಿ ಬರುತ್ತೆ. ಕಡಿಮೆ ಉರಿ ಇಟ್ಕೊಂಡು ಪಲ್ಯ ಮಾಡೋದ್ರಿಂದ ಪಲ್ಯ ತುಂಬ ಟೇಸ್ಟಿಯಾಗಿ ಬರುತ್ತೆ. ಈಗ ಈರುಳ್ಳಿ ಬೆಂದಿದೆ. ಇದಕ್ಕೀಗ ರುಬ್ಬಿರ್ತಕ್ಕಂಥ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕಿ ನಾನು ಇದನ್ನು ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಲ್ಲಿರುವಂಥ ಪೇಸ್ಟು ಸ್ಮೆಲ್ಲೆಲ್ಲ ಹೋಗಿ ನೀಟಾಗಿ ಬೆನಿಬೇಕು. ಎಣ್ಣೆ ಬಿಟ್ಕೊಳ್ಬೇಕಿದು. ನೋಡಿ, ಈ ಥರ ಬೆಂದರೆ ಸಾಕು ನಮಗೆ. ಈಗ ಇದಕ್ಕೆ ನಾನು ಇಲ್ಲಿ ಅರ್ಧ ಸ್ಪೂನಷ್ಟು ಅರಿಶಿನ ಪೌಡ್ರ್ ಹಾಕ್ಕೊತಿದ್ದೀನಿ. ಇದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಬಾಡಿಸ್ಕೊಳ್ಳೋಣ. ಇದನ್ನೆಲ್ಲ ಬಾಡಿಸ್ಕೊಂಡ್ಮೇಲೆ ಇದಕ್ಕೆ ನಾವು ಈಗ ಬೇಯಿಸಿಟ್ಟಿರ್ತಕ್ಕಂಥ ಬೀನ್ಸ್ ಏನಿದೆಯಲ್ಲ ಇದಕ್ಕೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಸ್ವಲ್ಪ ಕೊತ್ತಂಬರಿ ಇತ್ತಂದರೆ ನೀವು ಕೊತ್ತಂಬರಿ ಹಾಕ್ಕೋಬೋದು. ಆಪ್ಷನಲ್ಲಿ ಅದು ಹಾಕಲೇಬೇಕಂತೇನಿಲ್ಲ. ತಟ್ಟೆ ಮುಚ್ಚಿ 5 ನಿಮಿಷ ಚೆನ್ನಾಗಿ ಬೇಯಲಿಕ್ಕೆ ಇಟ್ಕೊಳ್ಳೋಣ. ನೋಡಿ, 5 ನಿಮಿಷ ಆದಮೇಲೆ ಇದು ಅರ್ಧ ಬೆಂದಿದೆ. ಈಗ ಇದಕ್ಕೆ ಸ್ವಲ್ಪ 1/4 ಸ್ಪೂನಷ್ಟು ನಾನು ಸಕ್ಕರೆನ ಹಾಕ್ಕೊತಾ ಇದ್ದೀನಿ. ಸಕ್ಕರೆ ಹಾಕ್ಕೊಂಡು ಮತ್ತೆ ಒಂದು 5 ನಿಮಿಷ ನೀಟಾಗಿ ಬೆನ್ಸ್ಕೊಳ್ಳೋಣ. ಟೋಟಲಿ 10 ನಿಮಿಷ ಬೆಂದರೆ ಸಾಕು. ಇದಕ್ಕೆ 1 ಸ್ಪೂನಷ್ಟು ಸಪ್ಪನ ಗುರಳ್ ಪುಡಿ ಬರುತ್ತಲ್ಲ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ನೋಡಿ, ಸೂಪರ್ ಆಗಿರ್ತಕ್ಕಂಥ ಬೀನ್ಸ್ ಪಲ್ಯ ರೆಸಿಪಿ ತುಂಬ ಟೇಸ್ಟಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಹೇಗಿತ್ತು ಅಂತ ಲೈಕ್ ಮಾಡೋದನ್ನು ಮಾತ್ರ